ನನಗೇನ್ ಮಾಡ್ಲಿ? ಅಮ್ಮ ಫೋನ್ ಮಾಡಿ ಊಟಕ್ಕೆ ಕರೆದಿರೋ ವಿಷಯ ಅಜ್ಜಿಗೆ ಹೇಳೋ ಬೇಡವೋ? ಬೇಡವೇ ಬೇಡ. ಅದೇ ನಿಮ್ಮಮ್ಮ ಫೋನೇ ಮಾಡಿಲ್ಲ ಅನ್ಕೊಂಡ್ಬಿಡು. ನೀರ್ ಬರ್ದಿರೋ ನಲ್ಲಿ ಮುಂದೆ ಕೊಡ ಇಟ್ಟು ಕಾಯೋದು ಒಂದೇ, ಅತ್ತೆಗೆ ವಿಷಯ ತಿಳಿಸೋದು ಒಂದೇ. ಒಪ್ಪಿಗೆ ಸಿಗಲ್ಲ ಅಂತ ಅಂದ್ಮೇಲೆ ಯಾಕೆ ಕೇಳ್ಬೇಕು ಅಲ್ವಾ? ನನಗೊಪ್ಪಿಗೆ ಇದೆ. ಅದೇ ಏನ್ ವಿಷಯ ಗೊತ್ತಾತೆ? ನಾನೆಲ್ಲ ಕೇಳಿಸ್ಕೊಂಡೆ. ಇವಳ ತವ್ರನವ್ರ ಬಗ್ಗೆ ನನಗೆಷ್ಟೇ ಬೇಸರ ಅಸಮಾಧಾನಗಳು ಇರಬಹುದು, ಹಾಗಂತ ಅವಳನ್ನ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅಲ್ಲಿ ಹೋಗಿ ತನ್ನವ್ರ ಜೊತೆ ಬೆರೆತು ಮಾತಾಡಿದ್ರೆ ಅವಳ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಹಳೆ ಕಹಿನ ಎಷ್ಟು ದಿವಸ ಅಂತ ನೆನ್ಪಿಟ್ಕೊಳ್ಳೋದು? ಎಲ್ಲ ತಾನಾಗೆ ಸರಿ ಹೋಗೋದಾದ್ರೆ ನನಗೂ ಸಂತೋಷನೇ. ನೀನು ಹೋಗ್ಬಾ ಜಾನ್ವಿ. ಜಾನ್ವಿ, ಈ ಸೀರೆ ಉಟ್ಕೊಂಡು ಈ ಒಡವೆ ಹಾಕೋ. ಬೇಡ ಜಾನ್ವಿ, ನಿನ್ ಬಾಯಿಲಿ ನೋಡು, ನೀನ್ ಈ ಸೀರೆ ಉಟ್ಕೋ. ಈ ಕಲರ್ ನಿಂಗೆ ತುಂಬಾ ಚೆನ್ನಾಗಿ ಒಪ್ಪತ್ತೆ. ತಗೋ. ನೀನೊಬ್ಳು, ಅವಳು ಯಾವ ಕಲರ್ ಉಟ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣುತ್ತೆ. ದೇವತೆ ಕಳೆ ಇದೆ ಅವಳಿಗೆ. ಹಾಗಾದ್ರೆ ಈ ಸೀರೆ ಉಟ್ಕೊಳ್ಳಿ ಬಿಡಿ. ಬೇಡ, ನನ್ ಸೀರೆ ಉಟ್ಕೊಳ್ಳಿ. ನೋಡಿ ಗ್ರೀನ್ ಎಷ್ಟು ಚೆನ್ನಾಗಿದೆ, ಬುಟ್ಟ ಎಲ್ಲ ಇದೆ, ನಿಂದೆಲ್ಲ ಪ್ಲೇನು. ಬೇಡ ಜಾನ್ವಿ, ಈ ಕಲರ್ ನಿಂಗೆ ತುಂಬಾ ಚೆನ್ನಾಗಿ ಇಷ್ಟೆಲ್ಲ ಗ್ರ್ಯಾಂಡ್ ಸೀರೆ ಯಾಕೆ? ನಾನು ಯಾವ ಫಂಕ್ಷನಿಗೂ ಹೋಗ್ತಿಲ್ಲ, ಅಪ್ಪನ ಮನೆಗೆ ಊಟಕ್ಕೆ ಹೋಗ್ತಿರೋದು. ಗೊತ್ತು ಮೇಡಮ್, ಆದ್ರೆ ಅಲ್ಲಿ ನಮ್ಮ ಮಗನು ಬರ್ತಾನಲ್ಲ. ನೀನು ನಿನ್ ತವ್ರ ಮನೆಗೆ ಹೋಗ್ತಿರೋದು ಊಟಕ್ಕೆ ಅಂತ ನೆಪ ಮಾತ್ರ. ಆದ್ರೆ ನಮ್ ಮಗನ್ ವಾಪಸ್ ಕರ್ಕೊಂಡ್ ಬರ್ತಿದ್ಯಾ ಅನ್ನೋದೇ ದೊಡ್ಡ ಸಂಭ್ರಮ ನಮ್ಗೆ. ಹಾ, ಶ್ರೀ ಮನೆ ಬಿಟ್ಟು ಹೋದ್ಮೇಲೆ ಇದೇ ಮೊದಲನೇ ಸಲ ನೀನಾಗೆ ಶ್ರೀನ ಮೀಟ್ ಮಾಡಕ್ ಹೋಗ್ತಾ ಇದ್ಯಾ. ನಮ್ ಹುಡ್ಗನ್ ಕಣ್ಣಿಗೆ ನೀನು ಲಕ್ಷಣವಾಗಿ ಮುದ್ದಾಗಿ ಕಾಣಿಸೋದ್ ಬೇಡ್ವಾ? ಆದ್ರೆ ಶ್ರೀಗ್ ನಾನ್ ಸಿಂಪಲ್ ಆಗಿರೋದೇ ಇಷ್ಟ. ಹಾಗೆ ಅವನ್ಗೆ ರೊಮ್ಯಾಂಟಿಕ್ ಆಗಿರೋದು ಇಷ್ಟ, ಗೊತ್ತಾ? ರೊಮ್ಯಾಂಟಿಕ್ ಅಂದ ತಕ್ಷಣ ನಾಚ್ಕೊಳ್ಳೋದು ನೋಡು. ಈಗ್ಲೇ ಹೀಗೆ ನಮ್ ಮಗನ್ ಮುಂದೆ ಅಷ್ಟೇ ಕತೆ. ನಾಚ್ಕೊಂಡಿದ್ ಸಾಕು, ಈಗ ಹೇಳು, ಈ 2 ಸೀರೆ ಯಾವ ಸೀರೆ ಚೆನ್ನಾಗಿದೆ ಅಂತ. ಇದನ್ನ ಉಟ್ಕೋ. ಬೇಡ, ಇದು. 2 ಸೀರೆ ಚೆನ್ನಾಗಿದೆ. ಜಾಣೆ ಕಣೆ ನೀನು, ಜಗಳ ಬೇಡ ಅಂತ ಹೇಳೋದ್ ನೋಡು. ಸರಿ ಬಿಡು, ಅವಳು ತಂದಿರೋ ಸೀರೆನೆ ಉಟ್ಕೋ, ಆದ್ರೆ ನಾ ತಂದಿರೋ ಒಡವೆ ಹಾಕೋಬೇಕು. ಓಕೆ. ಜ್ಯುವೆಲ್ರಿ ತುಂಬಾ ಚೆನ್ನಾಗಿದೆ. ಈ ನೆಕ್ಲೆಸ್ ಅಜ್ಜಿ ನಿಮಗೆ ಮದ್ವೆಲ್ ಕೊಟ್ಟಿದ್ದ? ಅಲ್ಲ ಕಣಿ, ನಮ್ಮ ಯಜಮಾನ್ರು ಕೊಟ್ಟಿದ್ದು. ಈ ನೆಕ್ಲೆಸ್ ಹಿಂದೆ ಒಂದ್ ದೊಡ್ಡ ಕಥೆನೇ ಇದೆ, ಗೊತ್ತಾ?
ಏನು? ಬೇಡ ಜಾನ್ವಿ. ಏಯ್ ಯಾಕೆ ಬೇಡ ಅಂತ್ಯಾ? ಅವಳಿಗೂ ಗೊತ್ತಾಗ್ಲಿ ಅವ್ರ ಚಿಕ್ಕಪ್ಪ ಎಂತವ್ರು ಅಂತ. ಏನ್ ಗೊತ್ತಾ ಜಾನ್ವಿ, ಹಸೆಮಣೆ ಏರೋವರೆಗೂ ಗಂಡು ಹೆಣ್ಣು ಒಬ್ರನ್ನೊಬ್ರು ನೋಡ್ಕೋಬಾರ್ದು ಅಂತ ಅತ್ತೆ ಹೇಳಿದ್ರು. ಆದ್ರೆ ನನ್ ಗಂಡ ತುಪ್ಪ ಕಿಲಾಡಿ. ಮದ್ವೆ ಹಿಂದಿನ ದಿನ ಮಧ್ಯರಾತ್ರಿ ಎಲ್ರೂ ಮಲ್ಗೋದ್ಮೇಲೆ ಕಿಟಕಿ ಹತ್ರ ಬಂದು ಬಾಗ್ಲು ಟಕ್ 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 ಅಂತ ಕುಟ್ಟೋದ. ನಾನು ಯಾರೋ ಕಳ್ಳ ಬಂದ್ರು ಅಂತ ಜೋರಾಗಿ ಕಿರ್ಚಣ ಅಂತಿದ್ದೆ. ನೋಡಿದ್ರೆ ನಾನು ಬೈದ್ಬಿಟ್ಟೆ, ಏನ್ರಿ ನಿಮ್ಮ ಅಮ್ಮನ ಮಾತು ಮೀರ್ ಬಂದಿದ್ದೀರಲ್ಲ, ಗೊತ್ತಾದ್ರೆ ನನ್ ಗತಿ ಏನು ಅಂತ. ಅದಕ್ ಪಾರ್ಟಿ ನಾನು ನಮ್ಮ ಅಮ್ಮನ ಮಾತು ಕೇಳಿದ್ರೆ ತಾನೆ ಅಂತಾರೆ. ಆವತ್ತೇ ಈ ನೆಕ್ಲೆಸ್ನ ನಾನು ಪ್ರೆಸೆಂಟ್ ಮಾಡಿದ್ದು. ಕಿಟಕಿ ಆಚೆ ಅವರು, ಕಿಟಕಿ ಈ ಕಡೆ ನಾನು. ಕಿಟಕಿಯಿಂದಾನೇ ನಂಗೆ ನೆಕ್ಲೆಸ್ ಹಾಕ್ಬಿಟ್ಟಿದ್ರು. ಆವತ್ತೇ ನನ್ನ ಪಾಲ್ಗೆ ಮದ್ವೆ ಆಗೋಗ್ಬಿಟ್ಟಿತ್ತು. ನನಗೋಸ್ಕರ ಅಮ್ಮನ ಮಾತನ್ನ ಮೀರಿದ ನನ್ನ ಗಂಡ ನನ್ನ ಕಣ್ಣಲ್ಲಿ ಹೀರೋ ಆಗ್ಬಿಟ್ಟಿದ್ರು. ಆಮೇಲೆ ಗೊತ್ತಾಗಿತ್ತು.